ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ಬ್ಲಾಗ್. ಇಲ್ಲಿ ಇವತ್ತು ಮ್ಯಾರಥಾನ್ ಇದೆ. ಎವ್ರಿ ಇಯರ್ ಇಲ್ಲಿ ಮ್ಯಾರಥಾನ್ ನಡೆಯುತ್ತೆ. ರನ್ನಿಂಗು ಚಿಕ್ಕ ಮಕ್ಕಳಿಗೆ, ನಂತರ ದೊಡ್ಡವರಿಗೂ ಕೂಡ ಇರುತ್ತೆ. ಸೊ ಮಕ್ಕಳಿಗೆ 1.4 ಕಿಲೋಮೀಟರ್ಸ್ ಇದೆ, ದೊಡ್ಡವರಿಗೆ 3.5 ಇದೆ, 7 ಇದೆ. ಸೊ ಬನ್ನಿ, ಹೇಗಿರುತ್ತೆ, ಏನೇನಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಇಲ್ಲಿ ಯಾಕೆ ಬಂದ್ರಿ? ನೇಮ್ ಹೇಳಿದ್ರು ಸಾಕು, ನಿಂತ್ಕೊಳ್ಳಿ. ದಿಸ್ ಇಸ್ ಫಾರ್ ಯು. ಹಾಕ್ಬೇಕ, ಇದಾಗುತ್ತೆ ಸಾಕಾಗುತ್ತೆ. ಯಾರು ಚುಚ್ಚಬೇಡ. ರನ್ನಿಂಗಿಗೆ ಮುಂಚೆನೇ ನಾವು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಮಾಡಾದಮೇಲೆ ಇಲ್ಲಿ ಬಂದು ನಾವು ಈ ನಂಬರ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಮಗಳು ಫಸ್ಟ್ ಟೈಮ್ ಓಡ್ತಾ ಇರೋದು. ಲಾಸ್ಟ್ ಇಯರ್ ಬಂದಿದ್ಲು, ಆದರೆ ಏನು ಓಡಿರಲಿಲ್ಲ. ನಮ್ಮ ಪೇರೆಂಟ್ಸ್ ಬಂದಿದ್ರಲ್ಲ, ಸೊ ಅವ್ರ ಜೊತೆ ಸುಮ್ಮನೆ ಇದ್ಲು. ನಾವು ರನ್ ಮಾಡೋದಕ್ಕೆ ಹೋಗಿದ್ವಿ. ಸೊ ಈ ಇಯರು ನೋಡೋಣ ಹೇಗೆ ರನ್ ಮಾಡ್ತಾಳೆ ಅಂತ. ಇಲ್ಲಿ ಹಲವಾರು ಕಂಪನೀಸ್ಗಳು ಪ್ರಮೋಷನ್ಗೆ ಅಂತ ಈ ರೀತಿ ಸ್ಟಾಲ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಸ್ಟಾಲ್ಸಲ್ಲಿ ಚಾಕ್ಲೇಟ್ಸ್ ಆಗಲಿ, ಹಾಟ್ ಡಾಗ್ಸು, ಆಮೇಲೆ ಪಾಪ್ಕಾರ್ನ್ಸು, ಜ್ಯೂಸು, ಕೋಕು, ಈ ರೀತಿ ಎಲ್ಲನೂ ಕೊಡ್ತಾರೆ. ಇಲ್ಲಿ ನೋಡಿ ಹಾಟ್ ಡಾಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಹಾಟ್ ಡಾಗ್ ಕೊಡ್ತಾ ಇದ್ರು. ಆಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ಇತ್ತು ಮಕ್ಕಳಿಗೆ. ಸೊ ಮಕ್ಕಳು ಆಡಿದ್ರೆ ಗೆದ್ದರೆ ಚಾಕ್ಲೇಟ್ಸು, ಸ್ಮಾಲ್ ಗಿಫ್ಟ್ಸು, ಈ ರೀತಿ ಇತ್ತು. ಫಸ್ಟಿಗೆ ಸ್ವಲ್ಪ ದೊಡ್ಡ ಮಕ್ಕಳದು ರನ್ನಿಂಗ್ ಇತ್ತು. ಸೊ ಅವ್ರದ್ದು ಆಗೋವರೆಗೂ ನಾವು ಈ ರೀತಿ ಸ್ಟಾಲ್ಸಲ್ಲೆಲ್ಲ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅರಿಯಾದ್ನ ಏಜ್ ಅವರಿಗಿತ್ತು. ಅದಾದ ನಂತರ 7 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. 7 ಕಿಲೋಮೀಟರ್ ಸ್ಟಾರ್ಟ್ ಆಗಿ 10 ಮಿನಿಟ್ಸಿಗೆ ನಮ್ಮದು 3.5 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲು ನಾವು ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ರನ್ ಮಾಡ್ಕೊಂಡು ಹೋಗ್ಬೋದು. ಚಿಕ್ಕ ಮಕ್ಕಳು ಇರ್ತಾರಲ್ವ, ಗೊತ್ತಾಗಲ್ಲ ಅಂದ್ಬಿಟ್ಟು ನಾವು ಕೂಡ ಅರಿಯಾದ್ನ ಜೊತೆ ರನ್ ಮಾಡ್ಕೊಂಡು ಹೋದ್ವಿ. ನೋಡಿ, ಇದು ಒಂದು ಆ್ಯಕ್ಟಿವಿಟಿ ಇತ್ತು. ಸೊ ಅವಳು ಆಟ ಆಡ್ತಾ ಇದ್ದಾಳೆ. ಸೊ ಅದರೊಳಗಡೆ ಹಾಕಬೇಕು ಏನು ಅಂತ ನೋಡಿಬಿಟ್ಟು, ಅವಳಿಗೆ ಅಷ್ಟು ಗೊತ್ತಾಗಲ್ಲ, ಇನ್ನೂ ಚಿಕ್ಕವಳು. ಸೊ ಸುಮ್ಮನೆ ಹಾಕಿದ್ಲು. ಅವಳಿಗೊಂದು ಸನ್ ಗ್ಲಾಸ್ ಕೂಡ ಸಿಕ್ತು. ಓಕೆ, ಯು ಗಾಟ್ ಚಾಕ್ಲೇಟ್. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಬಂದಳು. ಅಷ್ಟರಲ್ಲಿ ಇವ್ರದ್ದು ರನ್ನಿಂಗ್ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ರನ್ ಮಾಡೋದಕ್ಕೆ. ಅವಳ ಸ್ಕೂಲ್ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಅವಳಿಗೆ ಫುಲ್ ಖುಷಿ ಆಗಿಬಿಡ್ತು. ಇವರಿಬ್ಬರು ಕ್ಲಾಸ್ಮೇಟ್ಸು, ದಿನ ಸ್ಕೂಲಲ್ಲಿ ಮೀಟ್ ಆಗ್ತಾರೆ. ಕಾಣಿಸ್ತಾ ಇಲ್ಲ. She not a let's go papa. She don't run, okay? Yes? Okay, we'll walk up. ಹೇಳಿದ್ರು ರನ್ನಿಂಗ್ ಪಾರ್ಟ್ ಹಿಂಗೆ ಮಾಡಿದ್ರೆ ರನ್ 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 ರಶ್. ಸ್ವಲ್ಪ balloon.
ಹುರ್ಕೋ. ಇನ್ ಬಿಟ್ವೀನ್ ದಾರಿನಲ್ಲಿ ಸುಸ್ತಾದರೆ ಅಂದ್ಬಿಟ್ಟು ವಾಟರ್ ಇಟ್ಟಿರ್ತಾರೆ. ಮಕ್ಳಿಗಲ್ದೇ ದೊಡ್ಡವ್ರಿಗೂ ಕೂಡ ಈ ಪಾತ್ ಕಂಟಿನ್ಯೂ ಆಗುತ್ತೆ. ಸೊ ಅವ್ರಿಗೂ ಕೂಡ ವಾಟರ್ ಇರುತ್ತೆ. ಮತ್ತು ಚಿಯರ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಅವ್ಳ ಫ್ರೆಂಡ್ ಕೂಡ ಸಿಕ್ಕಿದ್ರು. ಸೊ ಹಾಗಾಗಿ ಒಬ್ರಿಗೊಬ್ರು ನೋಡಿಕೊಂಡು ಮತ್ತೆ ರನ್ ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಸ್ವಲ್ಪ ಇದೆ, ಮೆಡಲ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾವು ಮೋಟಿವೇಟ್ ಮಾಡಿ ಅವ್ರನ್ನ ರನ್ ಮಾಡಿಸಿದ್ವಿ. Good job! Good job! Yeah! You are not running? Running. 7 kilometers or you running 7 or 3.5? Girl to God medal! Yeah! ಒಂದು ರನ್ ಮಾಡ್ತು ಗುರುಕು. ಆಲ್ಮೋಸ್ಟ್. ಸೊ ಮಕ್ಕಳಿಗೆಲ್ಲ ಬನಾನಾ, ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಕೊಟ್ಟರು. ಈವನ್ ದೊಡ್ಡವ್ರಿಗೂ ಕೂಡ ಬನಾನಾ ಮತ್ತು ಚಾಕ್ಲೇಟ್ ಕೊಡ್ತಾರೆ. ಸೊ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮು ಟಯರ್ಡು ಕೂಡ ಆಯಿತು ಅನಿಸುತ್ತೆ. ನಮ್ಮದು ಇನ್ನೂ ಸ್ವಲ್ಪ 1 hour ಗ್ಯಾಪ್ ಇತ್ತು. ಸೊ ಹಾಗಾಗಿ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಂತರ ವಾರ್ಮಪ್ ಸ್ಟಾರ್ಟ್ ಆಯಿತು. ಇವರೆಲ್ಲ 7 ಕಿಲೋಮೀಟರ್ಸ್ ಓಡೋರು. ಇವ್ರದ್ದು ಆಗಿ 10 ನಿಮಿಷಕ್ಕೆ ನಮ್ಮದು 3.5 ಕಿಲೋಮೀಟರ್ ಸ್ಟಾರ್ಟ್ ಆಗುತ್ತೆ. ಇವರು ಬಳಸ್ಕೊಂಡು ಬರ್ತಾರೆ ಪಾತು. ನಾವು ಜಸ್ಟ್ ಡೈರೆಕ್ಟಾಗಿ ಮಾಡ್ತೀವಿ. ಬಟ್ ಸೇಮ್ ಪಾತು ರೀಚ್ ಆಗ್ತೀವಿ. ಮಕ್ಕಳದ್ದು ಹೆಂಗೆ 1.5 ಕಿಲೋಮೀಟರ್ಸ್ ಪಾತ್ ಇದೆ, ಅದೇ ಪಾತಲ್ಲಿ 7 ಅವರು ಬರ್ತಾರೆ. ಎಂಡಲ್ಲಿ ನಾವು ಬರ್ತೀವಿ. ಎಷ್ಟು ಕಿಲೋಮೀಟರ್ ಓಡ್ತಾ ಇದ್ದೀರಾ? 3 ಕಿಲೋಮೀಟರ್. 3.5 ಅರ್ಧ ನಡಿತೀವಿ. 3 ಕಿಲೋಮೀಟರ್. ಬೇಡ ಬಿಡಿ. ಹಿಂದೆ ಬಂದ್ರು. ನನ್ನ ಹಸ್ಬೆಂಡು 7 ಕಿಲೋಮೀಟರ್ಸಿಗೆ ಹೋದರು. ನಾನು 3.5 ಕಿಲೋಮೀಟರ್ಸಿಗೆ ಬಂದಿದ್ದೆ. ಅರಿಯಾದ್ನ ಫ್ರೆಂಡ್ಸ್ ಜೊತೆ ಇರಲ್ಲ ನಾವಿಲ್ಲ ಅಂದರೆ. ಸೊ ಹಾಗಾಗಿ ಅವಳನ್ನ ಸ್ಟ್ರಾಲರಲ್ಲಿ ಹಾಕ್ಕೊಂಡು ನಾವು ರನ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ. ರನ್ನಿಂಗ್ ಅಂದರೆ ವಾಕಿಂಗ್ ಕೂಡ ಮಾಡ್ಬೋದು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು. ಅವರು ಕೂಡ ಸ್ಟ್ರಾಲರ್ ತಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಇಲ್ಲಿ ಜಾಯ್ನ್ ಆದರು ಪ್ರಗತಿ.
ಓಡಿ 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 ಯಶು ಓಡಿ. Så vi hör vad vi tänker. Kan vi ta en liten visselpipaus längs köpet? Tack. Nu är det från... Och Jenny får då fina blommor och 700 kronor som är sponsrat av... ಒಂದು 4 months ಬ್ಯಾಕ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್, ಅದೇನೋ ಬೋನಸ್ ಕೊಟ್ಟಿದ್ರಲ್ಲ. ಓಕೆ ಅಲ್ಲಿ ಎಷ್ಟು ಬಿದ್ದೋಗಿದೆ ಈಗ ಎಲ್ಲ ಲೆಕ್ಕ ಹೇಳ್ಬೇಕು. ಓಕೆ ಡನ್. ನನ್ನ ಹಸ್ಬೆಂಡು 7 ಕಿಲೋಮೀಟರ್ಸ್ನ ಮುಗಿಸೋ ಟೈಮಲ್ಲಿ ನಾನು 3.5 ಕಿಲೋಮೀಟರ್ಸ್ ಮುಗಿಸ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮಕ್ಕಳೆಲ್ಲ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳು ಸ್ಟ್ರೋಲರಲ್ಲಿ ಮಲಗಿಬಿಟ್ಟಿದ್ಲು ನಾವು ರನ್ ಮಾಡೋ ಅಷ್ಟರಲ್ಲಿ. ಸೊ ಇವಾಗ ಅವಳಿಗೆ ಎನರ್ಜಿ ಬಂದು ಆಟ ಆಡ್ತಾ ಇದ್ಲು. ನಂತರ ಅಡುಗೆ ಏನು ಮಾಡಿರಲಿಲ್ಲ, ಇದು ಆಫೀಸ್ ಡೇ ಅಲ್ವಾ. ಸೊ ಆಫೀಸಿಗೆ ಹೋಗ್ಬಿಟ್ಟಿದ್ದೆ ನಾನು. ಈವ್ನಿಂಗ್ ಅಡುಗೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಪಿಜ್ಜಾ ತೊಗೊಂಡು ಬಂದು ಮನೆಗೆ ಬಂದು ಪಿಜ್ಜಾ ತಿಂದು ರೆಸ್ಟ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. You want to eat pizza?